ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 50ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 50. ಕೋ ನಾಮಲೋಕೆ ಪುರುಷಾರ್ಥ ಸಾರವಿತ್ ಪುರಾ ಕಥಾನಾಂ ಭಗವತ್ ಕಥಾಸುಧಾಂ ಆಪೀಯ ಕರ್ಣಾಂಜಲಿ ಬಿರ್ಭವಾಪಹಾಮಹೋ ವಿರಜ್ಯೇತ ವಿನಾ ನರೇತರಂ. ಅನುವಾದ: ಮಾನವನೊಬ್ಬನನ್ನು ಉಳಿದು ಬೇರೆ ಯಾರಿಗೆ ತಾನೇ ಈ ಜಗತ್ತಿನಲ್ಲಿ ಬದುಕಿ ಜೀವನದ ಪರಮ ಗುರಿ ಸಾಧನೆಯಲ್ಲಿ ಆಸಕ್ತನಾಗಿರುವುದು ಸಾಧ್ಯ? ದೇವೋತ್ತಮ ಪುರುಷನ ಕಾರ್ಯ ಚಟುವಟಿಕೆಗಳ ಕಥಾಮೃತವನ್ನು ಯಾರು ತಾನೇ ನಿರಾಕರಿಸಿಯಾರು? ಈ ಕಥಾಮೃತವು ಎಲ್ಲರನ್ನೂ ಐಹಿಕ ಕಷ್ಟ ಕ್ಲೇಶಗಳಿಂದ ಉದ್ಧಾರ ಮಾಡಬಲ್ಲದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದೇವೋತ್ತಮ ಪರಮಪುರುಷ ಯಾರಿಗಾದ್ರೂ ಪ್ರಸನ್ನನಾದ್ರೆ ಅಸಾಧ್ಯವಾದದ್ದು ಏನೂ ಉಳಿಯೋದಿಲ್ಲ ಅವನಲ್ಲಿ. ಯಾಕೆ ಅಂತಂದರೆ ಅವನೇ ನಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಅಂತಂದಮೇಲೆ ನಮ್ಮಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ. ಏನು ಬೇಕಾದರೂ ನಾವು ಮಾಡಬಹುದು. ಪಾರಮಾರ್ಥಿಕ ಸಾಧನೆಗೆ ಹೊರತಾಗಿ ಮಿಕ್ಕಿದ್ದು ಏನಿದೆಯೋ ಅದೆಲ್ಲವೂ ಕೂಡ ಕ್ಷುಲ್ಲಕವಾಗಿರುವಂಥದ್ದು, ಕ್ಷುದ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ? ಆದರೆ ಯಾರು ಭಗವಂತನ ಸೇವೆಯಲ್ಲಿ ಪ್ರೀತಿಯಿಂದ ತೊಡಗಿರ್ತಾರೋ ಅಂಥವರಿಗೆ ಸಕಲ ಜೀವಿಗಳ ಹೃದಯವಾಸಿಯಾದಂತಹ ಸ್ವಯಂ ಭಗವಂತನೇ ಏನು ಮಾಡ್ತಾನೆ? ಉತ್ತುಂಗದ ಮಟ್ಟಕ್ಕೆ, ಪರಿಪೂರ್ಣತೆಯ ಹಂತಕ್ಕೆ ನಮ್ಮನ್ನು ಏರಿಸ್ತಾನೆ. ಯಾರು ಅವನಿಗೆ ದಿವ್ಯವಾಗಿ ಪ್ರೀತಿಯಿಂದ ಸೇವೆ ಮಾಡ್ತಾರೋ ಅಂಥವರನ್ನು ಭಗವಂತ ತಾನೇ ಉನ್ನತ ಮಟ್ಟಕ್ಕೆ ಸೇರಿಸ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಮಾನವನೊಬ್ಬನನ್ನ ಉಳಿದು ಬೇರೆ ಯಾರಿಗೂ ತಾನೇ ಈ ಜಗತ್ತಲ್ಲಿ, ಅಂದರೆ ಮನುಷ್ಯನೊಬ್ಬನನ್ನ ಬಿಟ್ಟು ಬೇರೆ ಯಾರಿಗೆ ತಾನೇ ಈ ಜಗತ್ತಿನಲ್ಲಿ ಬದುಕಿ ಜೀವನದ ಪರಮ ಗುರಿ ಏನಿದೆಯೋ ಅದರ ಸಾಧನೆಯಲ್ಲಿ ಆಸಕ್ತನಾಗಿರೋದಕ್ಕೆ ಸಾಧ್ಯ? ಈಗ ನಾವು ಪ್ರಾಣಿ ಪಕ್ಷಿಗಳು ಗಿಡ ಮರ ಎಲ್ಲ ರೀತಿಯದ್ದನ್ನು ನೋಡ್ತೀವಿ. ಅದು ಎಲ್ಲವೂ ಕೂಡ ಸಾಧನೆ ಮಾಡುತ್ತಾ? ಇಲ್ಲ. ಅವಕ್ಕೆ ಪರಮ ಗುರಿ ಯಾವುದು ಅಂತ ಗೊತ್ತಿದೆಯಾ? ಇಲ್ಲ. ಸಾಧನೆಯಲ್ಲಿ ಆಸಕ್ತಿ ಇದೆಯಾ? ಇಲ್ಲ. ಆದರೆ ಮನುಷ್ಯನಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿದೆ, ಮತ್ತು ಅವನು ಸಾಧನೆ ಮಾಡೋದ್ರಲ್ಲೂ ಕೂಡ ಆಸಕ್ತನಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ದೇವೋತ್ತಮ ಪರಮಪುರುಷನ ಕಾರ್ಯ ಚಟುವಟಿಕೆಗಳ ಕಥಾಮೃತ ಇದೆಯಲ್ಲ, ಅದನ್ನು ಯಾರು ತಾನೇ ನಿರಾಕರಣೆ ಮಾಡೋದಕ್ಕಾಗತ್ತೆ? ಯಾರು ಬುದ್ಧಿ ಇಲ್ವೋ ಅಂಥವ್ರು ಮಾತ್ರ ಭಗವಂತನ ವಿಚಾರವನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಾರು ಭಗವಂತನನ್ನು ಇಷ್ಟಪಡ್ತಾರೋ ಎಲ್ರಿಗೂ ಕೂಡ ಭಗವಂತನ ಕಥಾಮೃತ ಅಂತಂದರೆ ತುಂಬ ಇಷ್ಟ. ಈಗ ಆ ಭಗವಂತನ ಕಾರ್ಯ ಚಟುವಟಿಕೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಈಗ ಬೇರೆ ಬೇರೆ ರೀತಿಯ ಜನರು ಇರ್ತಾರೆ. ಆ ಬೇರೆ ಬೇರೆ ರೀತಿಯ ಜನರಿಗೆ ಅಂತಲೇ ಬೇರೆ ಬೇರೆ ರೀತಿಯಲ್ಲಿ ಮಹರ್ಷಿಗಳು ಅದನ್ನು ಕಥೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ, ತತ್ವಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನು ವರ್ಣನೆ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಯಾಕೆಂದರೆ ಒಂದೇ ರೀತಿಯ ಜನರು ಇರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಯಾರ್ಯಾರಿಗೆ ಯಾವ್ಯಾವ ಥರ ಇಷ್ಟನೋ ಆ ರೀತಿ ಅವರು ಅದನ್ನು ಕೇಳಬಹುದು. ಈ ಕಥಾಮೃತ ಏನು ಮಾಡುತ್ತೆ ಅಂತಂದರೆ ಎಲ್ಲರನ್ನೂ ಕೂಡ ಐಹಿಕ ಕಷ್ಟ ಕ್ಲೇಶಗಳಿಂದ ಉದ್ಧಾರ ಮಾಡಬಹುದು ಅಂತ ಒಂದು ಶಕ್ತಿ ಈ ಕಥಾಮೃತದಲ್ಲಿ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಇದನ್ನೆಲ್ಲ ಕೇಳ್ತಾ ಬರ್ತಾ ಇದ್ದೀವಲ್ವಾ, ನಮ್ಮ ಜೀವನದಲ್ಲೂ ತುಂಬ ಚೇಂಜಸ್ ಆಗಿರೋದನ್ನು ನಾವು ಗಮನಿಸಿರ್ತೀವಿ ಅಲ್ವಾ? ಇಲ್ಲ ಅಂತಂದರೆ ಬೇಕಾದರೆ ಸ್ವಲ್ಪ ಸೂಕ್ಷ್ಮವಾಗಿ ಅದರ ಕಡೆ ಗಮನ ಕೊಡಿ. ನಾವು ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ಈ ಕಥೆಯನ್ನು, ಅಂದರೆ ಶ್ರೀಮದ್ ಭಾಗವತವನ್ನು ಕೇಳಿದ್ದೇ ಆದರೆ ನಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಕ್ಲೇಶಗಳು ಆಗಲೇ ನಮ್ಮಿಂದ ದೂರ ಆಗಿರುತ್ತೆ. ಇನ್ನೂ ನಾವು 3ನೇ ಸ್ಕಂದದಲ್ಲಿದ್ದೀವಿ. ಹೋಗ್ತಾ 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 ಏನಾಗುತ್ತೆ? ನಾವೂ ಪರಿಶುದ್ಧರಾಗ್ತಾ ಇರ್ತೀವಿ. ನಮ್ಮ ಕಷ್ಟ ಕೋಟಲೆಗಳೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ಭಗವಂತನ ಮೇಲೆ ನಮ್ಮ ಪ್ರೀತಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾವು ಅವನಿಗೆ ಹತ್ತಿರ ಆಗ್ತಾ ಹೋಗ್ತೀವಿ. ಇದೆಲ್ಲ ಚೇಂಜಸ್ಸು ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆಗುತ್ತೆ.
ಆದರೆ ನಾವು ಎಷ್ಟರ ಮಟ್ಟಿಗೆ ಅದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಂಡಿರ್ತೀವೋ ಆ ರೀತಿ ರಿಸಲ್ಟ್ ನಮಗೆ ಸಿಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷನ ಕಾರ್ಯ ಚಟುವಟಿಕೆಗಳ ನಿರೂಪಣೆಯು ಸತತ ಅಮೃತ ವಾಹಿನಿ ಇದ್ದಂತೆ. ಮಾನವರಲ್ಲದವರು ಹೊರತು ಬೇರೆ ಯಾರೂ ಈ ಅಮೃತಪಾನವನ್ನು ನಿರಾಕರಿಸಲಾರರು. ನೋಡಿ, ಭಗವಂತನ ಕಾರ್ಯ ಚಟುವಟಿಕೆಗಳ ನಿರೂಪಣೆ ಅನ್ನೋದಿದೆಯಲ್ಲ, ಅಂದರೆ ಅದನ್ನು ಕೇಳಿಸ್ಕೊಳ್ಳೋದು, ಹೇಳ್ತಾ ಇರ್ತಾರಲ್ಲ ಅದನ್ನು ಕೇಳಿಸ್ಕೊಳ್ಳೋದು, ಅದು ಹೇಗಿರುತ್ತೆ ಅಂತಂದರೆ ಅಮೃತ ವಾಹಿನಿ ಇದ್ದ ಹಾಗೆ. ಅದು ಅಮೃತದ ವಾಹಿನಿ ಹರಿತಾ ಇರುತ್ತೆ. ಯಾರು ಮನುಷ್ಯರೋ ಅವರು ಈ ಅಮೃತ ಪಾನವನ್ನು ಖಂಡಿತವಾಗ್ಲೂ ಪಾನ ಮಾಡ್ತಾರೆ. ಆದರೆ ಯಾರು ಮನುಷ್ಯರಲ್ವೋ ಅವರು ಇದನ್ನು ಪಾನ ಮಾಡಲ್ಲ. ಈಗ ಅರ್ಥ ಆಯ್ತಾ? ಯಾರು ಪ್ರಾಣಿ ಸದೃಶರಾಗಿರ್ತಾರೋ, ಅಂದರೆ ಅವರು ಮನುಷ್ಯರಲ್ಲದೆ ಇದ್ದರೆ ಅವರು ಪ್ರಾಣಿಗಳು ಅಂತಲೇ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮನುಷ್ಯ ಜನ್ಮ ಇರೋದೇ ನಾವು ಭಗವಂತನ ಪ್ರಾಪ್ತಿಗೋಸ್ಕರ ಅಂತಂದಮೇಲೆ ಅವನ ಕಥಾಮೃತವನ್ನು ಕೇಳಲಿಲ್ಲ ಅಂತಂದರೆ ಅವನು ಮನುಷ್ಯ ಹೇಗಿರೋದಕ್ಕೆ ಸಾಧ್ಯ? ಅವನಿನ್ನೂ ಪಶುವಿನ ಹಾಗೆ ಇದ್ದಾನೆ ಅಂತಲೇ ಅರ್ಥ ಆಗುತ್ತಲ್ವಾ? ಸೊ ಮನುಷ್ಯರಲ್ಲದ ಹೊರತು ಈ ಅಮೃತ ಪಾನವನ್ನು ಯಾರೂ ನಿರಾಕರಣೆ ಮಾಡೋದಿಲ್ಲ. ಅವರು ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಮನುಷ್ಯರಲ್ಲ, ಅವರು ಪ್ರಾಣಿ ಸಮಾನ ಅಂತ ತಿಳ್ಕೋಬೇಕು. ಪ್ರತಿ ಮಾನವ ಜೀವಿಯ ಪರಮ ಗುರಿ ಭಗವಂತನ ಭಕ್ತಿ ಸೇವೆ. ದೇವೋತ್ತಮ ಪುರುಷನ ದಿವ್ಯ ಚಟುವಟಿಕೆಗಳ ಶ್ರವಣದಿಂದ ಇಂತಹ ಭಕ್ತಿ ಸೇವೆ ಆರಂಭವಾಗುತ್ತದೆ. ಕೇವಲ ಮೃಗ ಅಥವಾ ನಡವಳಿಕೆಯಲ್ಲಿ ಮೃಗವನ್ನು ಹೋಲಬಹುದಾದವರು ಮಾತ್ರ ಭಗವಂತನ ದಿವ್ಯ ಸಂದೇಶದಲ್ಲಿ ಆಸಕ್ತಿ ವಹಿಸಲು ನಿರಾಕರಿಸಬಹುದು. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ಜೀವಿಯ ಪರಮ ಗುರಿ ಅಂತಂದರೆ ಏನು? ಭಗವಂತನಿಗೆ ಭಕ್ತಿಯಿಂದ ಸೇವೆ ಮಾಡುವಂಥದ್ದು. ಇದು ಶುರುವಾಗೋದು ಹೇಗೆ? ಈಗ ನಾವು ಭಗವಂತನಿಗೆ ಪ್ರೀತಿಯಿಂದ ಸೇವೆ ಮಾಡಬೇಕು ಅಂತಂದರೆ ಮೊದಲ ಸ್ಟೆಪ್ ಏನು ಅಂತಂದರೆ ಕೇಳಿಸ್ಕೊಳ್ಳೋದು. ಭಗವಂತನ ಬಗ್ಗೆ, ಅವನ ದಿವ್ಯ ಚಟುವಟಿಕೆಗಳಿದೆಯಲ್ಲ ಅದನ್ನು ಕೇಳಿಸ್ಕೊಳ್ಳೋದ್ರಿಂದನೇ ಭಕ್ತಿ ಸೇವೆ ಆರಂಭ ಆಗುತ್ತೆ. ಸೇವೆ ಅಂತಂದರೆ ನಾನೇನೋ ಹೋಗ್ಬಿಟ್ಟು ಮಾಡಬೇಕು ಅಂತಲ್ಲ, ಕೇಳಿಸ್ಕೊಳ್ಳೋದು ಒಂದು ಕೆಲಸನೇ, ಅದು ಕೂಡ ಒಂದು ಕಾರ್ಯನೇ. ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಮೊದಲನೇದು. ಸೊ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಭಕ್ತಿ ಸೇವೆ ಆರಂಭ ಆಗೋದೇನೆ ಶ್ರವಣದ ಮೂಲಕ ಅಂತಂದ್ಬಿಟ್ಟು. ಸೊ ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಭಗವಂತನ ಭಕ್ತಿ ಸೇವೆ ಶ್ರವಣದಿಂದ ಆರಂಭ ಆಗುತ್ತೆ. ಕೇವಲ ಮೃಗಗಳು ಅಥವಾ ನಡವಳಿಕೆಯಲ್ಲಿ ಮೃಗವನ್ನ, ಅಂದರೆ ಅವ್ನು ನಡ್ಕೊಳ್ಳೋ ರೀತಿಯಲ್ಲಿ ಮೃಗದ ಥರ ನಡ್ಕೊಳ್ತಾನಲ್ಲ, ಆ ರೀತಿ ಹೋಲಬಹುದಾದವರು ಮಾತ್ರ ಆ ಭಗವಂತನ ದಿವ್ಯ ಸಂದೇಶವನ್ನು, ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳೋದ್ರಲ್ಲಿ ಅವರು ನಿರಾಕರಣೆ ಮಾಡ್ತಾರೆ. ಈಗ ಯಾರನ್ನಾದರೂ ಹೋಗಿ ಭಗವಂತನ ಕತೆ ಕೇಳೋಣ ಬನ್ನಿ ಅಂತಂದರೆ ಕೆಲವರು ಅಯ್ಯೋ ನಂಗೆ ಇಷ್ಟ ಇಲ್ಲಪ್ಪ, ನನಗದಂದರೆ ಆಗಲ್ಲ ಅಂತಾರೆ. ಅಂದರೆ ಅವರಿನ್ನೂ ಮೃಗ ಸದೃಶರಾಗಿದ್ದಾರೆ, ಅವರಿನ್ನೂ ಮೃಗಗಳ ಹಾಗೆ ನಡವಳಿಕೆ ಇರುವಂಥವ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಮನುಷ್ಯ ಜನ್ಮ ಅನ್ನೋದು ಇರೋದೇ ಆ ಭಗವಂತನ ಕಥಾಮೃತವನ್ನು ಕೇಳೋದಕ್ಕೆ, ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ. ಭಕ್ತಿ ಸೇವೆಯಲ್ಲಿ ಮೊದಲನೇದೇ ಶ್ರವಣ. ಅದನ್ನೇ ಮಾಡಲಿಲ್ಲ ಅಂತಂದರೆ ಅವ್ನು ನಿಜವಾಗ್ಲೂ ಮೃಗ ಅಂತಲೇ ತಿಳ್ಕೋಬೇಕು. ಪ್ರಪಂಚದಲ್ಲಿ ಚರಿತ್ರೆಗಳ ಹಾಗೂ ಕಥಾನಕಗಳ ಹಲವಾರು ಗ್ರಂಥಗಳಿವೆ. ಆದರೆ ದೇವೋತ್ತಮ ಪರಮಪುರುಷನ ವಿಷಯಗಳನ್ನು ಕುರಿತ ಚರಿತ್ರೆಗಳು ಮತ್ತು ಕಥಾನಕಗಳ ಹೊರತು ಬೇರಾವುದರಿಂದಲೂ ಐಹಿಕ ಕಷ್ಟಕ್ಲೇಶಗಳ ಹೊರೆಯ ನಿವಾರಣೆ ಅಸಾಧ್ಯ. ಆದ್ದರಿಂದ ಐಹಿಕ ಅಸ್ತಿತ್ವವನ್ನು ನಿವಾರಿಸಿಕೊಳ್ಳಲಿಚ್ಛಿಸುವವರು ದೇವೋತ್ತಮ ಪುರುಷನ ದಿವ್ಯ ಕಥನಗಳ ಸಂಕೀರ್ತನೆ ಮಾಡಬೇಕು, ಶ್ರವಣ ಮಾಡಬೇಕು. ಇಲ್ಲವಾದಲ್ಲಿ ಅಂತಹವರನ್ನು ಅಮಾನವರಿಗೆ ಹೋಲಿಸಬೇಕು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಈ ಪ್ರಪಂಚದಲ್ಲಿ ಬೇಕಾದಷ್ಟು ಚರಿತ್ರೆ ಪುಸ್ತಕಗಳಿದೆ, ಕಥಾನಕಗಳು ಬೇಕಾದಷ್ಟು ಹಲವಾರು ಗ್ರಂಥಗಳಿದೆ ಅಲ್ವಾ? ಕಥೆಗಳು ಎಷ್ಟು ಬೇಕೋ ಸಿಗುತ್ತೆ ನಮಗೆ, ಆಮೇಲೆ ಚರಿತ್ರೆಗಳು ಬೇಕಾದಷ್ಟು ಸಿಗುತ್ತೆ. ಆದರೆ ಭಗವಂತನ ವಿಷಯಗಳನ್ನು ಕುರಿತ ಚರಿತ್ರೆಗಳಿದೆಯಲ್ಲ, ಅದು ಮತ್ತು ಕಥೆಗಳಿದೆಯಲ್ಲ, ಅದನ್ನ ಬಿಟ್ಟು ಯಾಕೆ ನಾವು ಭಗವಂತನ ಕಥೆಗಳನ್ನೇ ಚರಿತ್ರೆಗಳನ್ನೇ ಓದಬೇಕು? ಬೇರೆ ಪುಸ್ತಕಗಳನ್ನು ನಾವು ಯಾಕೆ ಓದಬಾರ್ದು? ಅಂದರೆ ಅದು ನಮ್ಮ ಈ ಐಹಿಕ ಕಷ್ಟಕ್ಲೇಶಗಳಿಂದ ನಮ್ಮನ್ನು ದೂರ ಮಾಡೋದಿಲ್ಲ,
ಆದರೆ ಭಗವಂತನ ಚರಿತ್ರೆಗಳನ್ನು ಕಥೆಗಳನ್ನು ಕೇಳಿದಾಗ ಈ ಐಹಿಕ ಕಷ್ಟ ಕ್ಲೇಶಗಳ ಹೊರೆಯ ನಿವಾರಣೆ ನಮಗೆ ಆಗುತ್ತೆ. ಇಲ್ಲ ಅಂತಂದರೆ ಬೇರೆದ್ರಿಂದ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಐಹಿಕ ಅಸ್ತಿತ್ವವನ್ನು, ಅಂದರೆ ಯಾರು ಭಗವಂತನ ಕಥೆಗಳನ್ನು ಶ್ರವಣ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಐಹಿಕ ಅಸ್ತಿತ್ವವನ್ನು ನಿವಾರಣೆ ಮಾಡ್ಕೋಬೇಕಪ್ಪ ನಾನು ಅಂತ ಯಾರ ಮನಸ್ಸಲ್ಲಿ ಬರುತ್ತೋ ಅವರು ಭಗವಂತನ ದಿವ್ಯ ಕಥನಗಳನ್ನು ಸಂಕೀರ್ತನೆನೂ ಮಾಡಬೇಕು, ಅಂದರೆ ಹೇಳಬೇಕು ಮತ್ತು ಕೇಳಿಸ್ಕೊಳ್ಳೂಬೇಕು, ಶ್ರವಣ ಮಾಡಬೇಕು. ಇಲ್ಲದೆ ಇದ್ದರೆ ಅಂಥವರನ್ನು ಏನಂತ ಕರೀತಾರೆ? ಅಮಾನವರು, ಮನುಷ್ಯರೇ ಅಲ್ಲ ಅಂತ, ಮೃಗಗಳು ಅವರು ಅಂತ ಅರ್ಥ ಅಂತ ತಿಳ್ಕೋಬೇಕು. ಈಗ ಗೊತ್ತಾಯ್ತಾ? ಈ ಐಹಿಕ ಪ್ರಪಂಚದಲ್ಲಿ ಬೇಕಾದಷ್ಟು ಕಥೆಗಳು, ಕವನಗಳು, ಆಮೇಲೆ ಗ್ರಂಥಗಳು ಎಲ್ಲ ಇದೆ, ಚರಿತ್ರೆಗಳು ಎಲ್ಲ ಇದೆ. ಆದರೆ ಅದ್ಯಾವುದು ನಮ್ಮನ್ನು ಈ ಐಹಿಕ ಕಷ್ಟ ಕ್ಲೇಶಗಳಿಂದ ದೂರ ಮಾಡೋದಿಲ್ಲ. ಆದರೆ ಭಗವಂತನ ಕಥೆಗಳನ್ನು ಕೇಳೋದ್ರಿಂದ ನಮಗೆ ಕಷ್ಟ ಕೋಟಲೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಆದ್ರಿಂದನಾದರೂ ನಾವು ಅದನ್ನು ಶ್ರವಣ ಸಂಕೀರ್ತನೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಈ ಮನುಷ್ಯ ಜನ್ಮ ಅಂತ ನಮಗೆ ಸಿಕ್ಕಿರೋದೇ ನಾವು ಭಗವಂತನನ್ನು ಪಡಿಬೇಕು ಅಂತಂದ್ಬಿಟ್ಟು. ಆ ಭಗವಂತನನ್ನು ಪಡಿಬೇಕು ಅಂತಂದರೆ ನಾವು ಮೊದಲು ಶ್ರವಣದಿಂದ ಪ್ರಾರಂಭ ಮಾಡಬೇಕು. ಅದು ಮಾಡೋದಾಗ ಏನಾಗುತ್ತೆ ಅಂತಂದರೆ ಈ ಐಹಿಕ ಕಷ್ಟ ಕೋಟಲೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ? ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವರಾಹಾವತಾರ ಅನ್ನುವಂತಹ 13ನೆಯ ಅಧ್ಯಾಯ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ನಾವು ಹೊಸ ಅಧ್ಯಾಯವನ್ನು ಶುರು ಮಾಡೋಣ. ಹರೇ ಕೃಷ್ಣ.